ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಸೂಪರ್ ಆಗಿರೋಂಥ ಒಂದು ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ಸೊ ಟೊಮ್ಯಾಟೊ ಬೇಳೆಭಾತ್ ಮಾಡೋಣ ಅಂತೇಳಿ. ಸೊ ತರಕಾರಿ ಇಲ್ಲ, ಬಿಸಿಬೇಳೆಭಾತ್ ತಿನ್ನಂಗಾಗಿದೆ ಅಂತ ಹೇಳೋರು. ಸೊ ಟೊಮ್ಯಾಟೊ ಇದ್ರೆ ಈ ರೀತಿ ಮಾಡ್ಕೊಂಡು ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಸೊ ನಾನಿಲ್ಲಿ 1.5 ಗ್ಲಾಸಷ್ಟು ತೊಗರಿಬೇಳೆ ಹಾಕಿದ್ದೀನಿ, ಮತ್ತು 1.5 ಗ್ಲಾಸಷ್ಟು ಅಕ್ಕಿನ ಹಾಕಿದ್ದೀನಿ. ಅಕ್ಕಿ ಸ್ವಲ್ಪ ಜಾಸ್ತಿ ಇದ್ರೂ ನಡೆಯುತ್ತೆ, ಇಲ್ಲಾಂದರೆ 2 ಈಕ್ವಲ್ ಆಗಿ ಹಾಕಿದ್ರೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಮಾಡೋಕ್ಕೂ ಮುಂಚೆ ಫಸ್ಟ್ ಅಕ್ಕಿ ಬೇಳೆನ ಈ ರೀತಿ ನೀರಲ್ಲಿ ನೆನೆಯಲಿಕ್ಕೆ ಬಿಟ್ಬಿಡಿ, ತೊಳೆದ್ಬಿಟ್ಟು. ಸೊ ಅದು ನೆನೀತಾ ಇರಲಿ. ಅಷ್ಟೊತ್ತಿಗೆ ನಾವು ಬೇರೆಲ್ಲ ರೆಡಿ ಮಾಡ್ಕೊಳ್ಳೋಣ. ಸೊ ಇವಾಗ ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ತೆಂಗಿನಕಾಯಿ ಮತ್ತು ಒಂದು 3 ಒಣಗಿದ ಮೆಣಸಿನಕಾಯಿ ಮತ್ತು ಸ್ವಲ್ಪ ಚಕ್ಕೆ, ಒಂದು ಸ್ವಲ್ಪ ಮೆಣಸು, ಒಂದು 3-4 ಲವಂಗ ಹಾಕಿದ್ರೆ ಸಾಕು ಮಸಾಲೆ. ಮತ್ತು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ. ಕೊತ್ತಂಬರಿ ಸೊಪ್ಪು ಇಲ್ಲ ಅಂದರೂ ನಡೆಯುತ್ತೆ, ಪುದೀನ ಇಲ್ಲ ಅಂದರೂ ನಡೆಯುತ್ತೆ. ಇದಿಷ್ಟು ಹಾಕ್ಕೊಂಡು ರುಬ್ಕೊಂಬರೋಣ. ಇವಾಗ 1-2 ಈರುಳ್ಳಿ, ಒಂದು 5-6 ನಾನು ಟೊಮ್ಯಾಟೊ ತೊಗೊಂಡಿದ್ದೀನಿ. ಸೊ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ ಸಣ್ಣಕ್ಕೆ. ಸೊ ಒಂದು ಕುಕ್ಕರ್ಗೆ ಒಂದು 3-4 ಸ್ಪೂನ್ ಎಣ್ಣೆ ಮತ್ತು ಸ್ವಲ್ಪ ಸಾಸಿವೆ, ಇದಕ್ಕೆ ಸ್ವಲ್ಪ ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು, ಮತ್ತು ನಾನು ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿನ ಇದಕ್ಕೆ ಹಾಕ್ತಾ ಇದ್ದೀನಿ. ಸೊ ಫಸ್ಟು ನಾವು ಈರುಳ್ಳಿನ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾವು ಟೊಮ್ಯಾಟೊ ಫ್ರೈ ಮಾಡ್ಕೋಬೇಕು. ಯಾಕೆಂದರೆ ಈರುಳ್ಳಿ ಫ್ರೈ ಆಗಲಿಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಸೊ ಟೊಮ್ಯಾಟೊ ಬಂದು ಬೇಗ ಅದು ಫ್ರೈ ಆಗಿಬಿಡುತ್ತೆ. ಹಾಗಾಗಿ ಫಸ್ಟ್ ಈರುಳ್ಳಿ ಫ್ರೈ ಮಾಡ್ಕೊಂಡು ಆಮೇಲೆ ಟೊಮ್ಯಾಟೊನ ಹಾಕಬೇಕು. ಸೊ ಇವಾಗ ಈರುಳ್ಳಿ ಎಲ್ಲ ಫ್ರೈ ಮಾಡಿದ್ದಾದಮೇಲೆ ನಾನು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋಂಥ ಟೊಮ್ಯಾಟೊನ ಹಾಕ್ತಾಯಿದ್ದೀನಿ. ಇದು ಟೊಮ್ಯಾಟೊ ಬೇಳೆಭಾತ್ ಆಗಿರೋದ್ರಿಂದ ಟೊಮ್ಯಾಟೊ ಜಾಸ್ತಿ ಹಾಕಬೇಕು. ಈರುಳ್ಳಿ ಒಂದು 2 ತೊಗೊಂಡಿದ್ರೆ ಟೊಮ್ಯಾಟೊ ಒಂದು 5-6, ಇಲ್ಲಾಂದರೆ ಒಂದು 4-5 ಈ ರೀತಿ ಹಾಕಬೇಕು. ಸೊ ನೋಡಿ, ಪೂರ್ತಿ ಎಲ್ಲ ಅದು ಒಗ್ಗರಣೆಲಿ ಚೆನ್ನಾಗಿ ಎಲ್ಲ ಫ್ರೈ ಆದಮೇಲೆ ನಾನೊಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಶಿನ ಪುಡಿ ಹಾಕ್ತಾಯಿದ್ದೀನಿ. ಇವಾಗ ನಾನು ರುಬ್ಬಿಟ್ಕೊಂಡಿದ್ನಲ್ಲ, ಕಾಯಿ ಅದೆಲ್ಲ ಹಾಕಿ, ಮಸಾಲೆ ಎಲ್ಲ ಹಾಕಿ ಅದು ಸಣ್ಣದಾಗಿ ರುಬ್ಬಿಟ್ಕೊಂಡಿದ್ದೆ. ಸೊ ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಇವಾಗ ಇದೇನು ನಾವು ಹಾಕಿದ್ಮೇಲೆ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಅದಕ್ಕೆ ತಿರುಗಿಸ್ಬಿಟ್ಟು ಹಾಕಿದ್ರೆ ಸಾಕು ನೀರು ಫಸ್ಟಿಗೆ. ಇದಕ್ಕೆ ಸ್ವಲ್ಪ ಉಪ್ಪು, ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾನು 1 ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಈ ರೀತಿ ಕುದಿಲಿಕ್ಕೆ ಬಿಡಬೇಕು. ಇದು ಕುದ್ದಾದಮೇಲೆ ನಾವು ಈ ಥರ ಅಕ್ಕಿ ಬೇಳೆ ಹಾಕ್ಕೋಬೇಕು. ಏಕೆಂದರೆ ಮಸಾಲೆಯಲ್ಲಿ ಹಸಿ ಸ್ಮೆಲ್ ಹೋಗಬೇಕು, ಆವಾಗ ಟೇಸ್ಟ್ ಇರುತ್ತೆ. ಸೊ ನಾವು 1:4 ನೀರನ್ನ ಹಾಕೋಬೇಕಾಗತ್ತೆ, ಇಲ್ಲಾಂದರೆ 1:3 ನೀರನ್ನ ಹಾಕೋಬೇಕಾಗತ್ತೆ. ಮತ್ತು ಇದಕ್ಕೆ ನಾನು ಮನೇಲೆ ಮಾಡಿ ಇಟ್ಕೊಂಡಿರೋಂಥ ಬಿಸಿಬೇಳೆಭಾತ್ ಪೌಡರ್ನ 2 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಸೊ ಮನೇಲಿ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಪ್ಯಾಕೆಟ್ ಕೂಡ ಹಾಕ್ಕೋಬೋದು. ಮತ್ತು ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ತುಪ್ಪನ ನಾನು ಹಾಕೋತಾ ಇದ್ದೀನಿ. ತುಪ್ಪ ಹಾಕೋದ್ರಿಂದ ಫ್ಲೇವರ್ ಇನ್ನೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಇದು ಲಿಡ್ ಕ್ಲೋಸ್ ಮಾಡಿ ನಾನು ಒಂದು 4-5 ವಿಷಲ್ ಕೂಗಿಸ್ತೀನಿ. ಸೊ ಇವಾಗ ನೀವು ನೋಡ್ತಾ ಇರ್ಬೋದು, ಇವಾಗ ರೆಡಿಯಾಗಿದೆ. ಸೊ ಇದೇನಾದರೂ ನಿಮಗೆ ಗಟ್ಟಿ ಬಂತು ಅಂತ ಹೇಳಿದ್ರೆ 1-2 ಗ್ಲಾಸಷ್ಟು ನೀರನ್ನ ಕುದಿಸ್ಬಿಟ್ಟು ಇದಕ್ಕೆ ಹಾಕಿ ಸ್ವಲ್ಪ ಹೊತ್ತು ಬಿಸಿ ಮಾಡಿದ್ರೆ ಸಾಕು, ಚೆನ್ನಾಗಿರುತ್ತೆ. ಸೊ ಇವಾಗ ನಾನು ಮಾಡಿರೋ ಕ್ವಾಂಟಿಟಿ ಚೆನ್ನಾಗಿದೆ, ಅಂದರೆ ಕರೆಕ್ಟ್ ಇದೆ. ಸೊ ಇವಾಗ ನಾನು ಪ್ಲೇಟಿಗೆ ಕೂಡ ಹಾಕ್ಕೊಡ್ತಾ ಇದ್ದೀನಿ ಮನೇಲಿ, ಅಂದರೆ ಹೊರಗಡೆ ಹೋಗಬೇಕಾಗಿತ್ತು. ಸೊ ಹಂಗಾಗಿ ಬೇಗ ಮಾಡಿದೆ. ತರಕಾರಿ ಇಲ್ಲದೆ ಟೊಮೆಟೊ ಬೇಳೆ ಬಾತ್ ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ನಮಗೆ ತರಕಾರಿ ಏನು ಬೇಕೇ ಬೇಕು ಅಂತ ಏನಿರಲ್ಲ. ಸೊ ತುಂಬ ಚೆನ್ನಾಗಿರುತ್ತೆ, ಒಂದ್ಸರಿ ಟ್ರೈ ಮಾಡಿ ಅಂತ ಹೇಳ್ತೀನಿ. ಚೆನ್ನಾಗಿದೆಯಾ ರೀ? ನಂಗೊಂಚೂರು ಹಾಕು ಚಿನ್ನ, ಸ್ವಲ್ಪ ಹಾಕು, ಜಾಸ್ತಿ ಬೇಡ. ಸಾಕು. ಚೆನ್ನಾಗಿದೆಯಾ ಚಿನ್ನ? ಹಾಂ. ಸೊ ಇವಾಗ ತಿಂಡಿ ಎಲ್ಲ ತಿಂದಿದ್ದಾಯಿತು. ಇವತ್ತು ಆದರೆ ನಾನು ದೊಡ್ಡವನ್ನ ಮಾತ್ರ ಕರ್ಕೊಂಡು ಹೋಗ್ತಾ ಇದ್ದೀನಿ, ಹೊರಗಡೆ ಹೋಗಬೇಕಾಗಿತ್ತು. ಚಿಕ್ಕವನ್ನ ಅಮ್ಮನ ಹತ್ರ ಬಿಟ್ಬಿಟ್ಟು ಹೋಗೋಣ ಅಂತೇಳಿ ಹೋಗ್ತಾ ಇದ್ವಿ. ಯಾಕೆಂದರೆ ಅವನ್ನ ಕರ್ಕೊಂಡೋದ್ರೆ ತುಂಬ ತರಲೆ ಮಾಡ್ತಾನೆ, ಅದಕ್ಕೋಸ್ಕರ. ಬಾಯ್ ಚಿನಿ, ಬಾಯ್ ಬಾಯ್ ಚಿನ್ನ. ಬಾಯ್. ಮೊಬೈಲ್ ನೋಡ್ಬಾರ್ದು, ಟಿವಿನೂ ನೋಡ್ಬಾರ್ದು. ಏನು ನೋಡ್ಕೊತಿದ್ಯಾ? ಏನಪ್ಪ?
ಎತ್ತಿರ್ಕೋಬೇಕು ಅನ್ನೋದು. ಹೇಳಬೇಕು ಅಂದರೆ ನಾನು ನಮ್ಮ ಮನೆಯವ್ರು ಇಬ್ಬರೇ ಹೊರಟಿದ್ದು, ಬಟ್ ಇವನು ಹಠ ಮಾಡ್ದೆ ನಾನು ಬರ್ತೀನಿ ಅಂತ ಹೇಳಿ. ಸೊ ಹಂಗಾಗಿ ಇವನ್ನ ಕರ್ಕೊಂಡು ಹೋಗ್ತಾ ಇದ್ವಿ. ಅವನನ್ನು ಕರ್ಕೊಂಡು ಹೋಗ್ಬೋದು, ಏನೂ ತೊಗೊಳಕ್ಕೆ ಬಿಡಲ್ಲ, ತುಂಬ ತರಲೆ ಮಾಡ್ತಾನೆ. ಅವನ ಹತ್ರ ನಿಲ್ಲಲ್ಲ, ಅವ್ನು ಆ ಕಡೆ ಈ ಕಡೆ ಓಡಾಡೋದು ಮಾಡೋದು ಹಂಗೆಲ್ಲ ಮಾಡ್ತಿರ್ತಾನೆ. ಅದಕ್ಕೋಸ್ಕರ ಇಬ್ಬರೇ ಹೋಗಿ ಬರೋಣ ಅಂದರೆ ಇವನು ನಾನು ಬರ್ತೀನಿ ಅಂತ ಹೇಳ್ದ. ಸೊ ಹಂಗಾಗಿ ಇವನ್ನ ಕರ್ಕೊಂಡು ಇವಾಗ ಹೋಗ್ತಾ ಇದ್ವಿ. ಇಲ್ಲಿ ಸ್ವಲ್ಪ ಮುಂದೆ ಬಂದು ನಾವು 2 ವೀಲರ್ ತೊಗೊಂಡು ಬರಲಿಲ್ಲ. ಸೊ ಓಲಾದಲ್ಲಿ ಹೋಗೋಣ ಇಲ್ಲಾಂದರೆ ಬಸ್ಸಲ್ಲಿ ಹೋಗೋಣ ಅಂತೇಳಿ ಹೊರಟ್ವಿ. ಸೊ ಬಸ್ ಯಾವುದು ಬಂದಿರಲಿಲ್ಲ. ಓಲಾ ಕೂಡ ನೋಡ್ತಾ ಇದ್ದೆ, ಅಲ್ಲಿ ಯಾವುದು ವೆಹಿಕಲ್ ಕನೆಕ್ಟ್ ಆಗ್ತಿರಲಿಲ್ಲ. ಸೊ ಹಂಗಾಗಿ ಯಾವುದೋ ಒಂದು ಬಸ್ ಬಂತು, ಬಸ್ಸಲ್ಲಿ ಹೋಗೋಣ ಅಂತೇಳಿ ಇವಾಗ ಹೋಗ್ತಾ ಇದ್ವಿ. ಸೊ ಅಂದರೆ ನಾವು ಇದೆಲ್ಲ ನಂದೇ ಮಾಸ್ಕು, ನಿಂದಲ್ಲ. ನನ್ನ ಮಾಸ್ಕನ್ನ ಎತ್ಕೊಂಡು ನನಗೆ ಹೇಳ್ತಾನೆ. ಸೊ ಇವಾಗ ಡಿಮಾರ್ಟ್ ಹತ್ರ ಬಂದ್ವಿ. ಅಂದರೆ ಇದಿರೋದು ಬಂದು ಸುಂಕದಕಟ್ಟೆ ಹತ್ರ. ಸೊ ಸುಂಕದಕಟ್ಟೆ ಮಾಗಡಿ ರೋಡ್, ಮೇನ್ ರೋಡ್ ಇದೆಯಲ್ಲ ಅಲ್ಲಿದೆ. ಸೊ ಅಲ್ಲಿಗೆ ಬಂದ್ವಿ ನಾವು. ಅಂದರೆ ನನ್ನ ಮಗ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಮಾಸ್ಕ್ ನಾನು ತೊಗೊಂಡು ಬಂದಿರೋದೆಲ್ಲ ಹೊಸದು ಅವನು ಎತ್ಕೊಂಡ್ಬಿಡ್ತಾನೆ. ಸೊ ನನಗಿಲ್ದಂಗೆ ಮಾಡ್ತಾನೆ, ಆ ರೀತಿ ಮಾಡ್ತಾನೆ. ಇವಾಗ ಮಾಸ್ಕ್ ಬೇರೆ ಕಂಪಲ್ಸರಿ ಅಂತ ಮಾಡಿಬಿಟ್ಟಿದ್ದಾರೆ ಮತ್ತೆ ಎಲ್ಲ ಕಡೆನೂ. ಇಷ್ಟು ದಿನ ಹೋಗಿತ್ತು ಅಂತ ಅಂದ್ಕೊಂಡ್ವಿ, ಇವಾಗ ಮತ್ತೆ ಮಾಸ್ಕ್ ಎಲ್ಲ ಕಡೆ ಕಂಪಲ್ಸರಿ, ಸ್ಯಾನಿಟೈಸರು ಈ ರೀತಿ ಎಲ್ಲ ಮತ್ತೆ ಸೇಮ್ ಅದೇ ಥರನೇ ಹೇಳ್ತಾ ಇದ್ದಾರೆ ಎಲ್ಲರೂ. ಸೊ ತುಂಬಾ ಬೇಜಾರಾಗುತ್ತೆ. ಮತ್ತೆ ಆ ಕ್ಷಣಗಳು ಬರಬಾರ್ದಪ್ಪ ದೇವ್ರೆ ಅಂತ ಅನಿಸ್ಬಿಡುತ್ತೆ. ಏಕೆಂದರೆ ಅದು ಒಂದು ವರ್ಷ 2 ವರ್ಷ ನಾವು ಅನುಭವಿಸಿರೋದು ಜನಗಳು ಬೇಡ, ಅದು ಮತ್ತೆ ಆ ಕಷ್ಟ ಬರೋದೇ ಬೇಡ, ಅದು ಹೋಗ್ಬಿಡ್ಲಪ್ಪ ದೇವ್ರೆ ಅನಿಸ್ಬಿಡುತ್ತೆ. ಸೊ ಹಂಗಾಗಿ ಇವಾಗ ಮತ್ತೆ ಮಾಸ್ಕ್ ಎಲ್ಲ ಕಂಪಲ್ಸರಿ ಮಾಡ್ತಾ ಇದ್ದಾರೆ. ತುಂಬಾ ಬೇಜಾರಾಗುತ್ತೆ. ಅಂದರೆ ನಾವು ಎಷ್ಟು ಸರಿ ಅನ್ಕೋತೀವಿ ಪದೇ ಪದೇ ಬರೋದು ಬೇಡಪ್ಪ ಶಾಪಿಂಗ್ಗೆ, ಸುಮ್ಮನೆ ದುಡ್ಡು ಖರ್ಚು ಅಂತ. ಬಟ್ ಬರಬೇಕು ಅಂತ ಅನಿಸ್ಬಿಡುತ್ತೆ. ಅದು ಆಟೋಮೆಟಿಕ್, ಅದು ಅಭ್ಯಾಸ ಆಗಿರೋದ್ರಿಂದ ಅದು ಸುಮ್ಮನೆ ಇರ್ಲಿಕ್ಕಾಗಲ್ಲ. ಸ್ವಲ್ಪ ಏನಾದರೂ ಖಾಲಿ ಆಗಿದ್ದೇ ಆಗಲಿ, ಇಲ್ಲ ತೊಗೋಬೇಕು ಅನಿಸಿದಾಗಲಿ ಆ ಟೈಮಲ್ಲಿ ಬಂದುಬಿಡೋಣ, ಶಾಪಿಂಗ್ ಮಾಡ್ಕೊಂಡು ಹೋಗೋಣ, ಇಲ್ಲ ಅಲ್ಲಿ ಇಲ್ಲಿ ಹೋಗೋಣ ಅಂತ ಅನಿಸ್ಬಿಡುತ್ತೆ. ಸೊ ಹಾಗೆ ಡಿಮಾರ್ಟಲ್ಲಿ ಸ್ವಲ್ಪ ನೋಡೋಣ, ಏನೋ ಚಿಕ್ಕ ಪುಟ್ಟ ಏನಾದರೂ ಐಟಮ್ಸ್ ಇದ್ದರೆ ತೊಗೊಂಡೋಗೋಣ ಅಂತೇಳಿ ಬಂದ್ವಿ. ಸೊ ನಾನು ಹಾಗೆ ನೋಡ್ತಾ ಇದ್ದೆ. ಬಟ್ ಡಿಮಾರ್ಟ್ ಬಂದು ಬೇರೆದು ಕಂಪೇರ್ ಮಾಡಿದ್ರೆ ಡಿಮಾರ್ಟ್ ಒಂದು ಮಟ್ಟಿಗೆ ಓಕೆ ಅಂತ ಹೇಳ್ಬೋದು. ಅಂದರೆ ಎಲ್ಲ ಪ್ರಾಡಕ್ಟ್ಸು ಅಲ್ಲ, ಕೆಲವೊಂದು ಮಾತ್ರ. ಸೊ ಇಲ್ಲಿ ಅಂದರೆ ತುಂಬ ಡಿಫ್ರೆಂಟ್ ಆಗಿರೋವಂಥ ಐಟಮ್ಸ್ ಎಲ್ಲ ಸಿಗುತ್ತೆ. ಸೊ ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಕೆಲವೊಂದೊಂದು ಪ್ರಾಡಕ್ಟ್ಸು ಪರವಾಗಿಲ್ಲ ಅನಿಸುತ್ತೆ. ಅಂದರೆ ನಾವು ಅನ್ಕೋತೀವಿ ಒಂದೊಂದು ಜಾಸ್ತಿ ಇರುತ್ತೆ, ಒಂದೊಂದು ಕಡೆ ಒಂದೊಂದು ಕಡಿಮೆ ಇರುತ್ತೆ. ಹಾಗಾಗಿ ಯಾವುದು ಎಲ್ಲಿ ಎಷ್ಟು ಜಾಸ್ತಿ ರೇಟ್ ಇರುತ್ತೆ ಅಂತಲೇ ಗೊತ್ತಾಗಲ್ಲ, ಆ ರೀತಿ ಅನಿಸುತ್ತೆ. ಸೊ ಅಂದರೆ ತುಂಬ ಕಡೆ ಇವಾಗ ಅಲ್ಲಿ ಇಲ್ಲಿ ಹೋಗ್ತಾ ಇದ್ದರೆ ಅವ್ರಿಗೆ ಗೊತ್ತಿರುತ್ತೆ ಈ ಪ್ರಾಡಕ್ಟ್ಸು ಇಲ್ಲೇ ಜಾಸ್ತಿ ಇರುತ್ತೆ, ಇದು ಇಲ್ಲೇ ಜಾಸ್ತಿ ಇರುತ್ತೆ ಅಂತ. ಹಂಗಂತೇಳಿ ಅದನ್ನು ಮಾತ್ರ ಅಲ್ಲಿ ತೊಗೊಳ್ಳೋದು, ಇದನ್ನು ಮಾತ್ರ ಇಲ್ಲಿ ತೊಗೊಳ್ಳೋದು ಹಂಗೆ ಮಾಡೋಕ್ಕಾಗಲ್ಲ. ಸೊ ಒಂದು ಸರಿ ಹೋಗಿದ್ದೀವಿ ಅಂತ ಹೇಳಿದ್ಮೇಲೆ ಜಾಸ್ತಿನೋ ಕಮ್ಮಿನೋ ತೊಗೊಂಡ್ಬಿಡ್ಬೇಕು. ಸೊ ಆ ಥರ ನಮಗೆ ಇದೊಂದು ಅಭ್ಯಾಸ ನೋಡಿ, ಎಲ್ಲೇ ಹೋದರೂ ನಾವು ಇದು ಕಪ್ ತೊಗೊಳ್ಳೇಬೇಕು. ಅದೇನೋ ತುಂಬ ಅಟ್ರಾಕ್ಷನು, ಏನು ಬಿಡ್ತೀವೋ ಗೊತ್ತಿಲ್ಲ, ಇದನ್ನು ಮಾತ್ರ ತೊಗೊಳ್ಳೇಬೇಕು ಆ ರೀತಿ. ಸೊ ನಾನು ನನ್ನ ಮಗನು ನೋಡ್ತಾ ಇದ್ವಿ ಕಪ್ಗಳು. ಇದು ಸುಮ್ಮನೆ ತೊಗೊಂಡು ಬರೋದು, ನಾನು ತುಂಬ ವೀಡಿಯೋಸಲ್ಲಿ ಆಲ್ಮೋಸ್ಟ್ ಹೇಳಿದ್ದೀನಿ, ಶಾಪಿಂಗ್ ವೀಡಿಯೋಸಲ್ಲಿ ತುಂಬ ತೊಗೊಂಡು ಬರ್ತೀವಿ, ಮತ್ತು ಹೊಡೆದಾಕೋದು ಕೈ ಸ್ಲಿಪ್ಪಾಗಿ ಆ ರೀತಿ ಆಗ್ತಾ ಇರುತ್ತೆ, ಇಲ್ಲ ಕ್ರ್ಯಾಕ್ ಬಿಟ್ಟಿರುತ್ತೆ. ಇವಾಗ ಆಲ್ಮೋಸ್ಟ್ ತೊಗೊಂಡು ಬಂದು ಒಂದು 2-3 ಡೇಸ್ಗೆ ಕ್ರ್ಯಾಕ್ ಆಗಿದೆ ಒಂದು ಕಪ್ಪಲ್ಲೇ. ಸೊ ಆ ರೀತಿ ಆಗುತ್ತೆ. ಆದರೂ ತೊಗೊಳ್ಳೋದು ಬಿಡಲ್ಲ, ತೊಗೊಳ್ತಾನೆ ಇರಬೇಕು. ಇದು ಅಕಸ್ಮಾತ್ ಏನಾದ್ರು ಹೊಡೆದೋಯ್ತಾ ಮತ್ತೆ ತೊಗೋಬೇಕು, ಆ ರೀತಿ ಅನಿಸ್ತಾ ಇರುತ್ತೆ. ಸೊ ಹಂಗಾಗಿ ಇವಾಗ ಒಂದು 4 ಕಪ್ಪೇನೋ ತೊಗೊಂಡು ಬಂದೆ ನಾನು. ನಿಜವಾಗ್ಲೂ ಇಲ್ಲಾದರೂ ಶಾಪಿಂಗ್ ಹೋಗ್ತೀವಿ ಅಂತ ಹೇಳಿದ್ರೆ ನಾವೇನು ಅಂದರೆ ಬರೀ ಹೆಣ್ಮಕ್ಳ ಜೊತೆ ಮಾತ್ರ ಹೋಗಬೇಕಪ್ಪ ಶಾಪಿಂಗ್ಗೆ ಅನಿಸ್ಬಿಡುತ್ತೆ. ಯಾಕೆಂದರೆ ಏನಾದರೂ ಒಂದು ತೊಗೊಳಕ್ಕೆ ಹೋಗೋಗಿಲ್ಲ, ಅಲ್ಲೇ ಏನು ಮಾಡ್ತಾರೆ ಅಂದರೆ ಅದೇನಕ್ಕೆ ಇದೇನಕ್ಕೆ, ಅದು ಬೇಡ, ಅದು ಇದೆಯಲ್ಲ, ಅದು ಇವಾಗ ನೆಸಿಟಿ ಇಲ್ಲ, ಈ ರೀತಿ ಬಂದುಬಿಡುತ್ತೆ ಮಾತುಗಳು.
ಸೊ ಹಂಗಾಗಿ ಏನು ಒಂದು ತೊಗೊಳೋಕ್ಕೂ ಬೇಜಾರಾಗೋಗುತ್ತೆ. ಸೊ ನಾನು ಇದು ಶೋಗೆಲ್ಲ ಚೆನ್ನಾಗಿದೆ, ಇದು ತೊಗೊಳ್ಳೋಣ ಅದು ತೊಗೊಳ್ಳೋಣ ಅಂತ ಹೇಳ್ತಾ ಇದ್ದರೆ ಅದು ಬೇಡ, ಅದೇನಕ್ಕೆ ಇವಾಗ ಮನೆ ಚೇಂಜ್ ಮಾಡ್ತೀವಿ ಬೇಡ, ಏನಾದರೂ ಒಂದೊಂದು ಹೇಳ್ತಾನೆ ಇರ್ತಾರೆ. ಸೊ ಇಲ್ಲ ನೆಕ್ಸ್ಟ್ ಟೈಮ್ ತೊಗೊಳ್ಳೋಣ ಅಂತಿರ್ತಾರೆ. ಇವಾಗ ಅದು ನೆಸಿಟಿ ಇಲ್ಲ ಅಂತಾರೆ, ಇಲ್ಲಾಂದರೆ ನನ್ನ ಮಕ್ಳ ಹತ್ರ ಅದು ಇರಲ್ಲ ಅಂತಾರೆ, ಈ ರೀತಿ ಹೇಳ್ತಾ ಇರ್ತಾರೆ. ಸೊ ಆದರೂ ನಾವು ತೊಗೊಳ್ತಾನೆ ಇರಬೇಕು. ಅದರಲ್ಲಿ ಅರ್ಧಕ್ಕರ್ಧ ನಾವು ತೊಗೊಳ್ದೆ ಬಿಟ್ಟು ಬರಲೇಬೇಕಾಗತ್ತೆ. ಯಾಕೆ ಅಂದರೆ ಇವ್ರುಗಳು ಹೇಳೋ ಮಾತಿಗೆ ಅನಿಸ್ಬಿಡುತ್ತೆ. ಏಕೆಂದರೆ ಅದೇನಕ್ಕೆ ಇದೇನಕ್ಕೆ, ಅದು ಬೇಡ ಇದು ಬೇಡ ಅಂದರೆ ಬೇಗ ಬೇಗ ತಗೋ, ಈ ರೀತಿ ಎಲ್ಲ ಮಾಡ್ತಿರ್ತಾರೆ. ಸೊ ಆದರೂ ಒಂದೊಂದು ಯಾವ್ದು ಅನ್ಸುತ್ತೆ ಅದು ತೊಗೊಂಡು ಬಂದೆ ನಾನು. ಸೊ ಸೊಳ್ಳೆ ಬ್ಯಾಟ್ ಒಂದು ಬೇಕಾಗಿತ್ತು ಮೇನಕ್ಕೆ, ನಮ್ಮಲ್ಲಿ ತುಂಬ ಸೊಳ್ಳೆ ಆಗಿಬಿಟ್ಟಿದೆ. ಸೊ ಹಂಗಾಗಿ ಸೊಳ್ಳೆ ಬ್ಯಾಟ್ ಕೂಡ ತೊಗೊಂಡೆ. ಆಮೇಲೆ ಚಿಕ್ಕ ಚಿಕ್ಕ ಕಪ್ಸ್ಗಳು ಬೇಕಾಗಿತ್ತು. ಸೊ ಕಪ್ಸು ತೊಗೊಂಡೆ. ಹಂಗೂ ಹಿಂಗೂ ಚಿಕ್ಕ ಪುಟ್ಟ ಐಟಮ್ಸು ಮತ್ತು ಬಟ್ಟೆಗಳು ಅದೆಲ್ಲ ಅದು ಇದು ತೊಗೊಳ್ತಾನೇ ಇದ್ವಿ. ಸುಮಾರು ನಾವು ಹೋಗಿದ್ದು ಹೆಚ್ಚು ಕಡಿಮೆ 2:30ಗೋ 3 ಹೋಗಿದ್ದು. ಸೊ ನಾವು ಮನೆಗೆ ಬರೋಷ್ಟೊತ್ತಿಗೆ 8:30 ಏನೋ ಆಗಿತ್ತು. ಸೊ ಅಷ್ಟೊತ್ತು ಟೈಮ್ ಸ್ಪೆಂಡ್ ಮಾಡಿದ್ದೀವಿ ಅಲ್ಲೇನೇ. ತುಂಬ ಜನ ಅಂದರೆ ಜನ ಇದ್ರು ಅವತ್ತು. ಹಂಗಾಗಿ ಸ್ವಲ್ಪ ಕ್ರೌಡ್ ಇದ್ದಿದ್ದರಿಂದ ಸ್ವಲ್ಪ ಐಟಮ್ಸ್ ತೊಗೊಳಕ್ಕೂ ಸ್ವಲ್ಪ ಕಿರಿಕಿರಿ ಅನಿಸುತ್ತೆ. ಆಮೇಲೆ ಎಲ್ಲ ಅಡ್ಡ ಬರ್ತಿರ್ತಾರೆ, ಆ ರೀತಿ ಆಗ್ತಿರುತ್ತೆ. ಸೊ ನಾವು ವೀಕೆಂಡಲ್ಲಿ ಹೋಗೋದಕ್ಕಿಂತ ವೀಕ್ ಡೇಸಲ್ಲಿ ಹೋಗೋದು ಒಂದ್ಸರಿ ಬೆಟರ್ ಅನಿಸ್ಬಿಡುತ್ತೆ ಈ ಥರ ಮಾಲ್ಗಳಿಗೆ. ಸೊ ಆಮೇಲೆ ನಾನಿಲ್ಲಿ ಟಾಪ್ಸ್ ನೋಡೋಣ ಅಂತೇಳಿ ನೋಡ್ತಾ ಇದ್ದೆ. ಆಲ್ಮೋಸ್ಟ್ ಅಲ್ಲಿ ಏನು ಅಂದರೆ ಟಾಪ್ಗಳು ಅಷ್ಟೊಂದು ಚೆನ್ನಾಗಿಲ್ಲ, ಎಲ್ಲ ಬರೀ ದೊಡ್ಡ ದೊಡ್ಡ ಸೈಜೇ ಇದೆ. 3XL, XXL ಆ ರೀತಿ ಎಲ್ಲ ಇದೆ. ಸೊ ಚಿಕ್ಕದೇನು ಅಂದರೆ ಒಂದು ಸೈಜ್ ಚೆನ್ನಾಗಿದ್ದರೆ ಅಲ್ಲ, ಸೈಜ್ ಆಗಿದ್ರೆ ಡ್ರೆಸ್ ಚೆನ್ನಾಗಿರಲ್ಲ, ಡ್ರೆಸ್ ಚೆನ್ನಾಗಿದ್ರೆ ಸೈಜ್ ಆಗೋಲ್ಲ, ಆ ರೀತಿ ಇತ್ತು. ಸೊ ಹಂಗೂ ಹಿಂಗೂ ಮಾಡಿ ಸ್ವಲ್ಪ ಬಟ್ಟೆಗಳು ತೊಗೊಂಡು ಬಂದಿದ್ದಾದಮೇಲೆ ಬ್ಯಾಗ್ ತೊಗೊಂಡು ಬಂದಿರಲಿಲ್ಲ. ಸೊ ಎಲ್ಲೋ ಬರೋದು ಅಂತ ಅಂದ್ಕೊಂಡು ಇಲ್ಲಿಗೆ ಬರೋ ಪ್ಲ್ಯಾನ್ ಇರಲಿಲ್ಲ, ಹಾಗಾಗಿ ಬ್ಯಾಗ್ ತೊಗೊಂಡು ಬಂದಿರಲಿಲ್ಲ. ಸೊ ಅಲ್ಲೇ ಒಂದು ಬ್ಯಾಗ್ ತೊಗೊಂಡ್ವಿ, ಇಟ್ಬಿಟ್ಟಿದ್ದೀನಿ ಎಲ್ಲ. ಅದಕ್ಕೆ 2 ಬ್ಯಾಗ್ ಅಂತೂ ಬೇಕೇ ಬೇಕಾಗಿತ್ತು. ಇದು ನೋಡಿದ್ರೆ 25 to 30 ರೂಪೀಸ್ ಏನೋ ಬ್ಯಾಗ್ ಇದೆ ಅನಿಸುತ್ತೆ. ಸೊ 2 ಬ್ಯಾಗ್ ಬೇಕಾಗಿತ್ತು. ಹಾಗಾಗಿ 2 ತೊಗೊಳ್ಳಿಲ್ಲ, ಸುಮ್ಮನೆ 30 ರೂಪೀಸ್ ವೇಸ್ಟ್ ಆಗುತ್ತಲ್ಲ ಅಂತ ಅಂದ್ಕೊಂಡು ಏನು ಮಾಡಿದೆ, ಫಸ್ಟು ನೀಟಾಗಿ ಅದರಲ್ಲೇ ಸಂದಿಲೆಲ್ಲ ಜಾಗ ಮಾಡಿ ಇಡ್ತಾ ಇದ್ದೆ ನಾನು. ಹೇಳ್ಬೇಕು ಅಂದರೆ ಸ್ವಲ್ಪ ರೇಷನ್ ತೊಗೊಂಡಿದ್ದೆ ಅಷ್ಟೇ, ಯಾವ್ದು ಖಾಲಿಯಾಗಿತ್ತು ಅದು ಮಾತ್ರ. ಇನ್ನೇನು ನಾನು ತುಂಬ ರೇಷನ್ ಏನು ತೊಗೊಂಡಿರಲಿಲ್ಲ, ಯಾಕೆಂದರೆ ರೀಸೆಂಟಾಗಿ ನಾವು RMSಲ್ಲಿ ತೊಗೊಂಡು ಬಂದಿದ್ವಿ. ಸೊ ಹಂಗಾಗಿ ರೇಷನ್ ಏನು ಜಾಸ್ತಿ ತೊಗೊಳ್ಳಿಲ್ಲ, ಸ್ವಲ್ಪ ತೊಗೊಂಡಿದ್ದು. ಅದು ಬಿಟ್ಟರೆ ಇನ್ನು ಬಟ್ಟೆಗಳು ಮತ್ತು ಕಪ್ಸು, ಸೊಳ್ಳೆ ಬ್ಯಾಟು ಮತ್ತು ಉಪ್ಪಿನಕಾಯಿ ಬಾಟ್ಲು, ಇಲ್ಲಾಂದರೆ ಹಾರ್ಲಿಕ್ಸ್ ಬಾಟ್ಲು ಮತ್ತು ಅದು ಇದು ಈ ರೀತಿ ಅಂತದೇ ಜಾಸ್ತಿ ಇತ್ತು. ಸೊ ಆಮೇಲೆ ಹಂಚಬೇಕಾಗಿತ್ತು ಊರಿಗೆ ತೊಗೊಂಡೋಗ್ಲಿಕ್ಕೆ, ಯಾಕೆಂದರೆ ಊರಲ್ಲಿ ಏನಾದರೂ ಮಾಡಲಿಕ್ಕೆ ತವ ಇರಲಿಲ್ಲ. ಸೊ ಅಲ್ಲಿಗೆ ತವ ತೊಗೊಂಡೆ, ಮತ್ತು ಡ್ರೈ ಫ್ರೂಟ್ಸು ಈ ರೀತಿ ಅಂತದೇ ತೊಗೊಂಡಿದ್ದು ಜಾಸ್ತಿ. ಸೊ ನನ್ನ ಮಗಂಗೆ ಇದು ಸೈಕಲ್ಗೆ ಇದು ಕಿದ್ಬೇಕು, ಕೀ ಲಾಕ್ ಮಾಡೋದು ಬೇಕು ಅಂತ ಹೇಳ್ದ. ಆಮೇಲೆ ಹೆಂಗೆಂಗೋ ಮಾಡಿ ಹಾಕಿ ತುರ್ಕಿ ಬಟ್ಟೆಗಳನ್ನೆಲ್ಲ ಮೇಲಿಟ್ಟು ಇಟ್ಕೊಂಡು ಹೆಂಗೋ ಮಾಡಿದೆ. ಆಮೇಲೆ ಹಾಗೂ ಸೊಳ್ಳೆ ಬ್ಯಾಟು ಮತ್ತು ಇನ್ನೊಂದು ಎಂಥದ್ದು ಕೈಲಿ ಇಟ್ಕೊಳ್ಳೋ ಥರ ಆಗೋಯ್ತು. ಇಲ್ಲಿಂದ ಏನು ಓಲಾದಲ್ಲಿ ಹೋಗೋದಲ್ವಾ ಅಂತ ಅಂದ್ಕೊಂಡು ಕೈಲೇ ಹಿಡ್ಕೊಂಡು ಬರ್ರಿ ಅಂತೇಳಿ ಸೊ ಒಂದೇ ಒಂದು ಬ್ಯಾಗಲ್ಲಿ ಹೆಂಗೆಂಗೋ ಅಡ್ಜಸ್ಟ್ ಮಾಡಿ ಹಾಕಿದೆ. ಸೊ ಸಾಮಾನ್ಯ ಎಲ್ಲೇ ಹೋದರೂ ನಾವು ಐಸ್ ಕ್ರೀಮ್ ತಿನ್ನೋದು ಮಾತ್ರ ಬರುವಾಗ ಇದು ಬೇಕೇ ಬೇಕು. ಐಸ್ ಕ್ರೀಮ್ ಇಲ್ಲಾಂದರೆ ಸ್ನ್ಯಾಕ್ಸು ಇಲ್ಲ ಚಾಟ್ಸ್ ಏನಾದ್ರು ಒಂದು ತಿನ್ನಲೇಬೇಕಿಲ್ಲ ಅಂದರೆ ನಮಗೆ ಸಮಾಧಾನ ಅಂತೂ ಆಗಲ್ಲ. ಸೊ ಹಾಗೆಯೇ ಅವತ್ತು ಟೈಮ್ ಆಗಿದ್ದರಿಂದ ಎಲ್ಲೂ ಚಾಟ್ಸ್ ತಿನ್ಲಿಕ್ಕೆ ಆಗಲಿಲ್ಲ, ಯಾಕೆಂದರೆ ಗಾಡಿ ಕೂಡ ತಂದಿರಲಿಲ್ಲ. ಹಾಗಾಗಿ ಎಲ್ಲೂ ಹೋಗೋದು ಬೇಡ, ಇವಾಗ ಸದ್ಯಕ್ಕೆ ಐಸ್ ಕ್ರೀಮ್ ತಿನ್ಕೊಂಡು ಹೋಗೋಣ ಅಂತೇಳಿ ಐಸ್ ಕ್ರೀಮ್ ತಿಂದು ಇವಾಗ ಮನೆ ಕಡೆ ಹೊರಟ್ವಿ ನಾವು. ಸೊ ಓಕೆ ಫ್ರೆಂಡ್ಸ್, ಆಲ್ರೆಡಿ ಟೈಮು 8 8:30 ಆಗಿತ್ತು ಇಲ್ಲೇನೆ. ಸೊ ಹಂಗಾಗಿ ನಾನು ಏನೆಲ್ಲೂ ಅಂದರೆ ನೋಡ್ತಾ ಇದ್ರೇ ಗೊತ್ತಾಗ್ತಿದೆ ನಿಮಗೆ ಎಷ್ಟು ಕತ್ಲೆ ಆಗಿದೆ ಅಂತೇಳಿ. ಸೊ ಈ ವಿಡಿಯೋನೂ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್ ಮಾಡಿ. ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.